ಆಗಿದ್ದಾರೆ ಗೆಲ್ಲಿ ಸೋಲಿ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಈ ರೈತರ ಬಿಲ್ಲ ಅವ್ರ ಬದುಕು ನಡಿಬೇಕು ಬೇಡ, 15 ದಿವಸ ಅವ್ರು ಕೊಡಬೇಕಂತ ಇದ್ರೂ ಕೊಡ್ತಾ ಇಲ್ಲ. ಇದು ಪ್ರತಿಯೊಂದು ಕಾರ್ಖಾನೆಯಲ್ಲಿ ನಡೀತಿರುವಂಥ ನಿರಂತರ ಶೋಷಣೆ. ಮಧ್ಯದಾಗೆ 4,500 ತನಕ ಖರ್ಚು ಮಾಡಿ ಒಂದು ಟನ್ನಿಗೆ ಅಥವಾ ಒಂದು ಎಕರೆಗೆ 1 ಲಕ್ಷ 2 ಲಕ್ಷ ತನಕ ಖರ್ಚು ಮಾಡಿ ಬೀಜ ಹಾಕಿ ಬೆಳೆದ ಮಾಡಿ ಒಂದು ಇಡೀ ವರ್ಷದ ನಿಂತು ಆ ನೆಲ ದುಡದ ಬಡ್ಡಿ ಏನಾಯಿತು, ನೆಲದ ಬೆಲೆಯ ಬಡ್ಡಿ ಏನಾಯಿತು, ಅದೇ ಕಾಲಕ್ಕೆ ಬೆಳೆದ ಬೆಳೆಯ ಆ ಸಮಯದ ಬಡ್ಡಿ ಏನಾಯಿತು. ಈಗ ಮತ್ತದು ಬೆಳೆದ ನಂತರ ತಂದು ಹಚ್ಚಿದ ಈ ಫ್ಯಾಕ್ಟ್ರಿಗಳ ಶೋಷಣೆ. ಬಿಲ್ಲ ನೋ, ಇನ್ನೇಳು ದಿವಸ ಇರಲಿ 10 ದಿವಸ ಇರಲಿ, ಬರೀ ಅಡ್ಡಾಡ್ ರೈತ ಚಪ್ಪಲಿ ಹಾಕೊಂಡು ಹೋಗುವಂಥದ್ದು. ಇದು ಕಾನೂನು ಇದ್ದ ರೀತಿ ಶೋಷಣೆ ಆಗ್ತದೆ. ಇನ್ನು ಇನ್ನುಳಿದ ಬೆಳೆಗಳಿಗೆ ಕಾನೂನೇ ಇಲ್ಲ. ನಾವು ಬೆಂಬಲ ಬೆಲೆ ಘೋಷಿಸಿದ್ವಿ, ನಾವು ಬೆಂಬಲ ಬೆಲೆ ಘೋಷಿಸಿದ್ವಿ ಅಂತೆಲ್ಲರೂ ಹೇಳ್ಕೊಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ಕೊಂಡು ಎಲ್ಲ ಸರ್ಕಾರಗಳು, ಮೋದಿಯವ್ರ ಸರ್ಕಾರದವರೆಗೆ FRP ಪ್ರಕಾರ ಕೊಡ್ತೀವಿ ರೀ. ಏನು ಕೊಟ್ಟು ತೊಗೊಂಡು ಏನು ಮಾಡೋದು? ವರ್ಷಗಳು ತೊಗೊಂಡು ಬಿಲ್ಗಳನ್ನು ಏನು ರೀ ಅದು? ಕಾನೂನು ಇದ್ದು ಏನೂ ಉಪಯೋಗ ಇಲ್ಲ. ಬಡ್ಡಿ ಅಂತ ವಿಶೇಷ ಹಾಕಿ ಕೊಡೋದೇ ಇಲ್ಲ. ಇದು ದುಡ್ಡು ಕೊಟ್ಟು ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ. ಪಾಪ ಅಷ್ಟು ಅಡ್ಡಾಡಿ ಒದ್ದಾಡ್ತಾ ಇರ್ತಾರೆ. ಇಂಥ ಒಂದು ಶುಗರ್ ಲಾಬಿಗೆ ಮನೆ ಹಾಕುವಂಥ ಈ ಸರ್ಕಾರಗಳು ರೈತರ ಪರ ಏನಪ್ಪ ಇವು ಅಂತೇಳಿ ಇವತ್ತು ಪ್ರಶ್ನೆ ಮಾಡುವಂಥದ್ದು. ಅದಕ್ಕಾಗಿ ಮೇಲಿನ ಹೇಳುವಂಥದ್ದು ರೈತರಿಗೆ, ಈ ಬೆಂಬಲ ಬೆಲೆ ಕಾನೂನು ಮಾಡೋದು ಪಾಪ ಅವ್ರು ಕೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇಲ್ಲ. ಕಬ್ಬಿನ ಪರಿಸ್ಥಿತಿ ಇರೋದು, ನೀವು ವಾಣಿಜ್ಯ ಬೆಳೆ ಲಾಭ ಆಗ್ತದೆ, ಗಳಿಸ್ತೀರಿ, ಮಾಡ್ತೀರಿ. ಯಾವೊಬ್ಬ ರೈತ 20-30 ಎಕರೆ 50 ಎಕರೆ 100 ಎಕರೆ ನಾವು ಕೋಟ್ಯಾಧೀಶ ಎಷ್ಟು ಗಳಿಸಿದಲ್ಲ ತೋರಿಸ್ಕೊಡ್ರಿ. ಬಂದಂಥ ಭೂಮಿಗಳು ಬೇರೆ ಅದು ಗಳಿಕೆ ಅಂತ ಅವ್ರದ್ದಲ್ಲ. ಪಾಪ ಹಿಂದಿನ ಇಟ್ಟಿರ್ತಾರೆ, ಅದು ದುಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 100 ಎಕರೆ ಬೆಳೆದಂಗೆ ಕೋಟಿ ಇರಲಿಲ್ಲ ಲಾಭ. ಅದೇ ಒಬ್ಬ ಸಾಮಾನ್ಯ ವ್ಯಾಪಾರಿ